ಅಂಬಾ, ಅಂಬಿಕಾ, ಅಂಬಾಲಿಕಾ 3 ಜನರನ್ನ ಕರೆದುಕೊಂಡು ಬರ್ತಾರೆ ಗೆದ್ದು. ಅಂಬ ಅವಳು ಮದುವೆಯಾಗೋದಿಲ್ಲ, ಅವಳನ್ನು ಬಿಟ್ಟು ಬಿಡ್ತಾರೆ, ಸಾಲ್ವರಾಜನನ್ನು ಬಯಸಿದ್ದಳು ಅಂತ. ಅಂಬಿಕಾ, ಅಂಬಾಲಿಕಾ ಅವರಿಬ್ಬರನ್ನ ವಿಚಿತ್ರವೀರ್ಯ ಅವನಿಗೆ ಕೊಟ್ಟು ಮದುವೆ ಮಾಡುತ್ತಾರೆ. ಆ ವಿಚಿತ್ರವೀರ್ಯ ಅತಿಯಾಗಿ ಭೋಗಾಸಕ್ತನಾದದ್ದರಿಂದ ಶೀಘ್ರದಲ್ಲಿ ಮೃತನಾಗ್ತಾನೆ. ಭೋಗದಲ್ಲಿ ಅತಿಯಾಗಿ ಆಸಕ್ತರಾಗಬಾರದು ಅನ್ನುವುದನ್ನು ಇದರಿಂದ ಮಹಾಭಾರತ ತಿಳಿಸಿಕೊಡುತ್ತದೆ. ಸಚ ಯಕ್ಷ್ಮಣಾರ್ಧಿತ, ಯಕ್ಷ್ಮರೋಗ ಬಂದು ಚಿಕ್ಕ ವಯಸ್ಸಿನಲ್ಲಿಯೇ ವಿಚಿತ್ರವೀರ್ಯ ವಿಚಿತ್ರವಾದ ರೀತಿಯಲ್ಲಿ ಮರಣವನ್ನು ಹೊಂದುತ್ತಾನೆ. ಚಿತ್ರಾಂಗದ ಅಂತ ಅವನೂ ಕೂಡ ಬಹಳ ವಿಚಿತ್ರವಾದ ಕಾರಣದಿಂದ ಮರಣ ಹೊಂದುತ್ತಾನೆ.